ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಸವಣ್ಣನವರ ವಚನಗಳು ಅರ್ಥಸಹಿತ. ತನ್ನ ಮನೆಯವರಿಗೆ ಮುನಿಯಲೇಕೆ, ಪರರ ಮನೆಯವರಿಗೆ ಮುನಿಯಲೇಕೆ, ಮನದ ಕೋಪವನು ಗೆದ್ದವನೇ ಶರಣನು, ಕೂಡಲ ಸಂಗಮ ದೇವ. ಇದರ ಅರ್ಥ, ಈ ವಚನದಲ್ಲಿ ಬಸವಣ್ಣನವರು ಕೋಪವನ್ನು ನಿಯಂತ್ರಿಸುವ ಮಹತ್ವವನ್ನು ತಿಳಿಸಿರುತ್ತಾರೆ. ತನ್ನ ಮನೆಯವರ ಮೇಲೆಯೂ ಕೋಪಗೊಳ್ಳಬಾರದು, ಇತರರ ಮೇಲೆಯೂ ದ್ವೇಷ ಅಥವಾ ಕೋಪ ಇಟ್ಟುಕೊಳ್ಳಬಾರದು. ನಿಜವಾದ ಶರಣನು ತನ್ನ ಮನಸ್ಸಿನ ಕೋಪ, ಅಹಂಕಾರ ಮತ್ತು ದುರ್ಗುಣಗಳನ್ನು ಜಯಿಸಿದವನಾಗಿರುತ್ತಾನೆ. ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಎಲ್ಲರೊಂದಿಗೆ ಪ್ರೀತಿ ಮತ್ತು ಸಹನೆಯಿಂದ ವರ್ತಿಸಬೇಕು. ಈ ಒಂದು ವಚನ ಸಂದೇಶ ಏನು ಹೇಳುತ್ತದೆ ಎಂದರೆ, ಕೋಪ ಮನುಷ್ಯನ ದೊಡ್ಡ ಶತ್ರು. ಕೋಪವನ್ನು ಜಯಿಸಿದವನೇ ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ ಎಂಬುದು ಈ ವಚನದ ಸಂದೇಶವಾಗಿದೆ. ಇನ್ನು ಎರಡನೆಯ ವಚನ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಸತ್ಯವೇ ದೇವಲೋಕ, ಮಿಥ್ಯವೇ ಮೃತ್ಯುಲೋಕ, ಕಾಯಕವೇ ಕೈಲಾಸ ಕಾಣಯ್ಯ, ಕೂಡಲ ಸಂಗಮ ದೇವ. ಇದರ ಅರ್ಥ, ಬಸವಣ್ಣನವರು ಈ ವಚನದಲ್ಲಿ ಒಳ್ಳೆಯ ನಡತೆ ಮತ್ತು ಸತ್ಯದ ಮಹತ್ವವನ್ನು ತಿಳಿಸುತ್ತಾರೆ. ಆಚಾರವೇ ಸ್ವರ್ಗ ಅಂದರೆ ಉತ್ತಮ ನಡತೆ, ಸದ್ಗುಣಗಳು ಮತ್ತು ಒಳ್ಳೆಯ ವರ್ತನೆ ಹೊಂದಿರುವ ಜೀವನವೇ ಸ್ವರ್ಗದಂತಿರುತ್ತದೆ. ಅನಾಚಾರವೇ ನರಕ ಎಂದರೆ ಕೆಟ್ಟ ನಡತೆ, ದುಷ್ಟವರ್ತನೆ ಮತ್ತು ತಪ್ಪು ಕಾರ್ಯಗಳು ಜೀವನವನ್ನು ನರಕದಂತೆ ಮಾಡುತ್ತದೆ. ಸತ್ಯವೇ ದೇವಲೋಕ ಎಂದರೆ ಸತ್ಯವನ್ನು ಪಾಲಿಸುವವರ ಜೀವನ ದೈವಿಕವಾಗಿರುತ್ತದೆ. ಮಿಥ್ಯವೇ ಮೃತ್ಯುಲೋಕ ಎಂದರೆ ಸುಳ್ಳು ಮತ್ತು ಅಸತ್ಯ ಮನುಷ್ಯನನ್ನು ಪತನದ ಕಡೆಗೆ ಕೊಂಡೊಯ್ಯುತ್ತದೆ. ಕಾಯಕವೇ ಕೈಲಾಸ ಎಂದರೆ ಪ್ರಾಮಾಣಿಕವಾಗಿ ಮಾಡುವ ಕೆಲಸವೇ ದೇವರ ಆರಾಧನೆಯಾಗಿದೆ ಎಂಬುದು ಈ ವಚನದ ಅರ್ಥವಾಗಿದೆ. ಈ ವಚನದ ಸಂದೇಶ ಏನು ಹೇಳುತ್ತದೆ ಎಂದರೆ, ಈ ವಚನವು ನಮಗೆ ಒಳ್ಳೆಯ ನಡತೆ, ಸತ್ಯ ಮತ್ತು ಪ್ರಾಮಾಣಿಕ ದುಡಿಮೆಯೊಂದಿಗೆ ಜೀವನ ನಡೆಸಬೇಕು ಎಂಬುದನ್ನು ಬೋಧಿಸುತ್ತದೆ. ಆಗ ನಮ್ಮ ಜೀವನ ಸುಖಕರ ಮತ್ತು ಅರ್ಥಪೂರ್ಣವಾಗಿರುತ್ತದೆ ಎಂಬುದು ಈ ವಚನದ ಸಂದೇಶವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.